ಗಾಯ್ಸ್, ವೆಲ್ಕಮ್ ಟು ನಂದೋಸ್ ಚಾನಲ್. ಇವತ್ತು ಶಿವಾಜಿನಗರ್ ಶಾಪಿಂಗ್ ಬಂದಿದ್ದೀವಿ ಚಾರ್ವಿ ಬರ್ಡೇಗೋಸ್ಕರ. ಸೊ ನಾವೆಲ್ಲಿ ಶಾಪಿಂಗ್ ಮಾಡ್ತೀವಿ ಅಂತ, ಎಲ್ಲೆಲ್ಲಿ ಅಂತ ಶಾಪ್ಸ್ ತೋರಿಸ್ಕೊಡ್ತೀನಿ, ಬನ್ನಿ ಹೋಗೋಣ. ನಾವು ಯಾವಾಗ ಶಾಪಿಂಗ್ ಬಂದರೂ ವೆಸ್ಟ್ ಸೈಡಲ್ಲೇ ಕಾರ್ ಪಾರ್ಕ್ ಮಾಡೋದು. ಸೊ ತುಂಬ ಸೇಫ್ಟಿ ಇರುತ್ತಲ್ವ, ಮಾಲಲ್ಲಿ ಏನಾದ್ರು ಕಾರ್ ಪಾರ್ಕ್ ಮಾಡಿದ್ರೆ. ಸೊ ಕಾರ್ ಪಾರ್ಕ್ ಮಾಡಿಬಿಟ್ಟು ಇನ್ನು ಶಾಪಿಂಗ್ ಮಾಡೋಣ ಅಂತ ಬಂದ್ವಿ. ಮತ್ತು ಪಾಪು ಬೇರೆ ಮಲಗಿಬಿಟ್ಟಿದ್ಲು. ಸೊ ಭುಜದ ಮೇಲೇ ಹಾಕ್ಕೊಂಡಿದ್ದೆ. ಚೆನ್ನಾಗಿ ನಿದ್ದೆನಲ್ಲಿದ್ಲು ಪಾಪ, ಕಾರಲ್ಲೇ ಮಲಗಿಬಿಟ್ಟಿದ್ಲು. ಆಲ್ಮೋಸ್ಟ್ ಒಂದು 20 ಮಿನಿಟ್ಸ್ ಆಗಿತ್ತು ಅಷ್ಟೇ ಮಲಗೋ ಅಷ್ಟೊತ್ತಿಗೆ. ಸೊ ನಾನಿಲ್ಲಿ ದಿ ಕಲೆಕ್ಷನ್ ಲೆಕ್ಸಿ ಅಂತ ಇದೆ ಅಲ್ವಾ, ಸೊ ಅದರ ಪಕ್ಕದ ಶಾಪ್ ಒಂದಿದೆ ನೋಡಿ. ನಾನು ಆಲ್ಮೋಸ್ಟ್ ಇಲ್ಲೇ ಯಾವಾಗ್ಲೂ ಪಾರ್ಟಿ ವೇರ್ ಡ್ರೆಸ್ಸಸ್ ಎಲ್ಲ ಇಲ್ಲೇ ತೊಗೊಳೋದು. ನಂಗೆ ತುಂಬ ಇಷ್ಟ ಆಗುತ್ತೆ ಇಲ್ಲಿ. ಸೊ ನಿಮ್ಗೆ ಯಾರಿಗೆಲ್ಲ ಇಂಟ್ರೆಸ್ಟ್ ಇದ್ದರೆ ಸೊ ಯು ಕ್ಯಾನ್ ಗೋ ಆ್ಯಂಡ್ ಕಲೆಕ್ಟ್ ಚೂಸ್ ದಿ ಡ್ರೆಸ್ಸಸ್. ಆ್ಯಂಡ್ ಇಲ್ಲಿ ಪರ್ಸಸ್ ನೋಡ್ತಾ ಇದ್ದೆ, ನೋಡೋಣ ತೊಗೊಳ್ಳೋಣ ಅನಿಸ್ತು. ಬಟ್ ನನಗೆ ಯಾಕೋ ಬೇಡ ಬಿಡಿ, ಇನ್ನು ಯಾಕೆ ಡ್ರೆಸ್ಸಸ್ ಬೇರೆ ತೊಗೋಬೇಕು, ಇನ್ನು ತುಂಬ ಐಟಮ್ಸ್ ಬೇರೆ ತೊಗೊಳೋದಿತ್ತು. ಸೊ ಮತ್ತೆ ಬಂದು ತೊಗೊಳ್ಳೋಣ ಅಂತ ಹೇಳಿ ಅಲ್ಲೇ ಪಕ್ಕದಲ್ಲೇ ಡ್ರೆಸ್ ನೋಡೋಣ ಅಂತ ಹೇಳಿ ಹೋದ್ವಿ. ಯಾಕಂದರೆ ಬರ್ಡೇಗೆ ಪಾರ್ಟಿ ವೇರ್ ಡ್ರೆಸ್ ಬೇಕಿತ್ತು ನನಗೆ. ಬಟ್ ನಾನಿಲ್ಲಿ ನನ್ನ ಬರ್ಡೇಗೆ ಅಂತ ತೊಗೊಂಡಿದ್ದೆ, ತುಂಬ ಚೆನ್ನಾಗಿದೆ. ಅದು ಒಂದು ವೀಡಿಯೋ ಮಾಡ್ತೀನಿ ನಾನು ನಿಮಗೆ. ಸೊ ನಾವು ತೊಗೊಳ್ಳೋಣ ಅಂದರೆ ತುಂಬ ಕ್ರೌಡ್ ಇತ್ತು ಬೇರೆ. ಆಲ್ಮೋಸ್ಟ್ ಅಲ್ಲೇ ಸ್ಟಿಚಿಂಗ್ ಕೂಡ ಮಾಡಿಕೊಡ್ತಾರೆ ಅವರು, ಆಲ್ಟರ್ನೇಟಿವ್ ಮಾಡಿಕೊಡ್ತಾರೆ ನಮಗೆ. ಸೊ ತುಂಬ ಚೆನ್ನಾಗಿ ಕ್ರೌಡ್ ಇದ್ದರು ಅಂತ ಹೇಳಿ ಸರಿ ಮತ್ತೆ ಬರೋಣ ಅಂತ ಹೇಳಿ ಕಮರ್ಷಿಯಲ್ಗೆ ಹೋಗೋಣ ಅಂತ ಹೇಳಿ ಹಾಗೆ ಮುಂದೆ ಪಾಸ್ ಆದ್ವಿ. ಸೊ ಹಂಗೆ ಹೋಗುವಾಗ ಮತ್ತು ಅಲ್ಲಿ ಕೋಸ್ಕಿ ಶಾಪ್ ಬಂತು, ಶೋರೂಮು. ಕೋಸ್ಕಿ ನೋಡಿದ್ರೆ ಫಸ್ಟ್ ನನಗೆ ನೆನಪಾಗೋದೇ ನನ್ನ ರಿಸೆಪ್ಷನ್ ಡ್ರೆಸ್. ಯಾಕಂದರೆ ನಾನು ಅಷ್ಟು ಇಷ್ಟಪಟ್ಟು ಕೋಸ್ಕಿನಲ್ಲೇ ತಗೊಂಡಿದ್ದು. ಅದು ಒಂದು ವಿಡಿಯೋ ಮಾಡ್ತೀನಿ ನಾನು ನಿಮಗೆ. ಸಖತ್ತಾಗಿದೆ ಡ್ರೆಸ್ ಮಾತ್ರ. ನಂದು ಲೆಹೆಂಗಾ ತುಂಬ ಚೆನ್ನಾಗಿದೆ, ಹ್ಯಾಂಡ್ ವರ್ಕ್ ಬೇರೆ. ಪ್ರೈಸ್ ಪಕ್ಕಕ್ಕಿಟ್ಟರೆ ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿರುತ್ತೆ ಕೋಸ್ಕಿನಲ್ಲಿ. ಒನ್ ಆಫ್ ಮೈ ಫೇವ್ರೆಟ್ ಶೋರೂಮ್ ಅಂತಲೇ ಹೇಳ್ಬೋದು. ಬಟ್ ಪ್ರೈಸ್ ವೈಸ್ ತುಂಬಾ ಜಾಸ್ತಿ ಇರುತ್ತೆ, ಬಟ್ ಆಲ್ಸೋ ಕ್ವಾಲಿಟಿ ಕ್ವಾಂಟಿಟಿ ಎಲ್ಲ ಚೆನ್ನಾಗಿರುತ್ತಲ್ವ. ಸೊ ಅದಕ್ಕೋಸ್ಕರ ನಾನು ರಿಸೆಪ್ಷನ್ಗಂತ ಅಲ್ಲೇ ತೊಗೊಂಡಿದ್ದು. ಆಮೇಲೆ ಮತ್ತೆ ಸರಿ ಇನ್ನು ಬೇರೆ ಕಡೆ ನೋಡೋಣ ಅಂತೇಳಿ ಇಂಡೋ ವೆಸ್ಟರ್ನ್ ಡ್ರೆಸ್ ಅಂತ ಕೋಸ್ಕಿ ಆಪೋಸಿಟೇ ಇದೆ. ನನಗೆ ಯಾಕೋ ಅಲ್ಲಿ ಇಷ್ಟ ಆಗಿಲ್ಲ ಅಷ್ಟು. ಸರಿ ಅಂದ್ಬಿಟ್ಟು ಸರಿ ಮುಂದಕ್ಕೆ ಹೋಗೋಣ, ಫಸ್ಟ್ ನಮ್ಮ ಪಾಪುಗೆ ತೊಗೊಂಬಿಡೋಣ ಡ್ರೆಸ್ ಏನಾದರೂ ಅಂತ ಹೇಳಿ ಅಲ್ಲೇ ಮುಂದಕ್ಕೆ ಹೋಗುವಾಗ ಅಲ್ಲೇ ಒಂದು ಫ್ರೀಡಮ್ ಅಂತ ಇದೆ. ಸ್ಕೋಚ್ ಎದುರುಗೆ ಆಪೋಸಿಟ್ಟೆ ಕಮರ್ಷಿಯಲ್ ಸ್ಟ್ರೀಟಲ್ಲಿ ಫ್ರೀಡಮ್ ಅಂತ. ಮಕ್ಕಳಿಗೆ ತುಂಬ ಚೆನ್ನಾಗಿರುತ್ತೆ. ಪಾರ್ಟಿ ವೇರ್ ಡ್ರೆಸ್ಸಸ್ ಆಗಿರಲಿ, ಇಲ್ಲ ಇಂಡೋ ವೆಸ್ಟರ್ನ್ ಡ್ರೆಸ್ಸಸ್ ಆಗಿರಲಿ, ನಿಮ್ಗೆ ಯಾವ ಲೈಕ್ ವೈಸ್ ನಮ್ಗೆ ಯಾವ ಥರ ಬೇಕು ಆ ಥರ ಕೊಡ್ತಾರೆ. ಸೊ ತುಂಬ ಚೆನ್ನಾಗಿತ್ತು ಫ್ರಾಕ್ಸ್ ಎಲ್ಲ. ಸೊ ನಾವು ಹಂಗೆ ಸೆಲೆಕ್ಟ್ ಮಾಡ್ತಾಯಿದ್ವಿ. ನಮ್ಮ ಪಾಪು ಆದರೆ ಅದು ತೊಗೊಳ್ಳೋಣ ಇದು ತೊಗೊಳ್ಳೋಣ ಅಂತ ಹೇಳ್ತಾಳೆ. ಎಲ್ಲ ಡ್ರೆಸ್ಸಸ್ಸು ಬೇಕು ಅಂತಲೇ ಹೇಳ್ತಾಳೆ. ಮಮ್ಮ ಇದು ಬೇಕು ಡ್ಯಾಡ ಅದು ಬೇಕು ಅಂತ. ಇವಾಗ ಬುದ್ಧಿ ಬಂದಿದೆ ಅಲ್ವಾ. ಸೊ ಅದು ತಗೋ ಇದು ತಗೋ ಅಂತ. ಬಟ್ ಕಾಟನ್ ಫ್ರಾಕ್ಸು ಎಲ್ಲ ತುಂಬ ಚೆನ್ನಾಗಿದೆ. ವೆಸ್ಟರ್ನ್ ವೇರ್ ಡ್ರೆಸ್ಸಸ್ ಆಗಿರಲಿ ಮಕ್ಕಳಿಗೆ ಎಲ್ಲ ಕಲೆಕ್ಷನ್ಸು ತುಂಬ ಚೆನ್ನಾಗಿತ್ತು, ನನಗಿಷ್ಟ ಆಯಿತು. ಇನ್ನು ಮತ್ತೆ ಬೇರೆ ಕಡೆ ನೋಡೋದು ಯಾಕೆ ಡ್ರ್ಯಾಗ್ ಮಾಡ್ಕೊಳ್ಳೋದು ಅಂತ ಹೇಳಿ ಅದೇ ಶೋರೂಮಲ್ಲೇ ತೊಗೊಳ್ಳೋಣ ಅಂತೇಳಿ ಫ್ರೀಡಮಲ್ಲಿ ಅಲ್ಲೇ ತೊಗೊಂಡ್ವಿ. ಸೊ ಅವರಿನ್ನ ಕಲೆಕ್ಷನ್ಸ್ ತೋರಿಸ್ತಾಯಿದ್ರು, ನೋಡಿ ಮೇಡಮ್ ಇದು ಚೆನ್ನಾಗಿದೆ ಅದು ಚೆನ್ನಾಗಿದೆ ಅಂತೇಳಿ. ಬಟ್ ನಾನು ಲೈಟ್ ಕಲರ್ಸ್ ಬೇಡ, ಯಾಕಂದರೆ ಮತ್ತೆ ಕೊಳೆ ಮಾಡ್ಕೊತಾರಲ್ವ ಈ ಕೇಕ್ ಕಟ್ಟಿಂಗ್ ಆದಮೇಲೆ ಎಲ್ಲ ಮಕ್ಕಳ ಜೊತೆ ಎಲ್ಲ ಇದ್ದು ಅಂತ ಹೇಳಿ. ನನಗೆ ಈ ಫ್ರಾಕು ಪಿಂಕ್ ಕಲರ್ ತುಂಬ ಇಷ್ಟ ಆಯಿತು. ನಮ್ಮ ಹಸ್ಬೆಂಡು ಸರಿ ತಗೋ ಅಂತ ಹೇಳ್ತಿದ್ರು. ಬಟ್ ನಾನು ಯಾಕೋ ಲೈಟ್ ಕಲರ್ ಪ್ರಿಫರ್ ಮಾಡಿದ್ರೆ ಇನ್ನು ಮತ್ತೆ ಕೊಳೆ ಮಾಡ್ಕೊತಾರೆ, ಮತ್ತು ಆ ಕೇಕು ಎಲ್ಲ ಮೆತ್ತಿಸ್ಕೊಳ್ಳೋದು ಅದು ಇದು ಅಂತ ಹೇಳಿ ಬೇಡ, ಡಾರ್ಕ್ ಕಲರೇ ತೊಗೊಳ್ಳೋಣ ಅಂತೇಳಿ ಈ ಪಿಂಕ್ ಕಲರ್ ಫ್ರಾಕ್ ಹಾಕಿ ನೋಡ್ತಾ ಇದ್ದೀನಿ, ಚೆಕ್ ಮಾಡ್ತಿದ್ದೀನಿ ನೋಡಿ ಮಕ್ಕಳಿಗೆ ಹೆಂಗಿರುತ್ತೆ ಅಂತ ಹೇಳಿ. ಬಟ್ ಇನ್ನೂ ತುಂಬ ಕಲೆಕ್ಷನ್ಸ್ ಇತ್ತು, ಎಲ್ಲ ಹಾಕಿ ನೋಡ್ತಾ ಇದ್ದೆ. ಸೊ ಇದರಲ್ಲಿ ನಮ್ಮ ಪಾಪು ಬೇರೆ ಅದನ್ನು ತಗೋ ಇದು ತಗೋ ಅಂತ ಹೇಳ್ತಿದ್ದಾಳೆ. ಸೊ ಅಲ್ಲಿ ಕಾಟನ್ ಫ್ರಾಕ್ಸು ತುಂಬ ಚೆನ್ನಾಗಿತ್ತು. ಸೊ ಅದು ನೋಡ್ತಾ ಇದ್ದೆ, ಚೆಕ್ ಮಾಡ್ತಾ ಇದ್ದೀನಿ ಹೆಂಗಿದೆ ಏನು ಅಂತ ಹೇಳಿ, ಮಗುಗೆ ಚೆನ್ನಾಗಿ ಕಾಣಿಸ್ತಿದೆಯಾ ಏನು ಅಂತ. ಸೊ ಬಟ್ ಆಲ್ಮೋಸ್ಟ್ ಮಕ್ಕಳಿಗೆಲ್ಲ ಲೈಟ್ ಕಲರೇ ಜಾಸ್ತಿ ಬರುತ್ತೆ ಕಲೆಕ್ಷನ್ಸಲ್ಲಿ. ಈ ಕ್ರೀಮ್ ಕಲರ್ ಅಂತೂ ನನಗೆ ಸಖತ್ ಇಷ್ಟ ಆಗೋಯಿತು. ವೆಸ್ಟರ್ನ್ ವೇರ್ ಡ್ರೆಸ್ ಥರ ತುಂಬ ಚೆನ್ನಾಗಿದೆ ಕಲೆಕ್ಷನ್ಸ್. ಬಟ್ ಆಲ್ಮೋಸ್ಟ್ ಅವ್ರು ತೋರಿಸಿದ್ದೆಲ್ಲ ಲೈಟ್ ಕಲರ್ಸೇ. ಲೈಟ್ ಕಲರ್ಸ್ ಬೇಗ ಕೊಳೆ ಮಾಡ್ಕೊಂಬಿಡ್ತಾರೆ ಮಕ್ಕಳು ಈ ಆಟ ಆಡೋದ್ರಲ್ಲಿ, ಅದು ಇದು ತಿಂದು ಮೆತ್ತಿಸ್ಕೊಳ್ಳೋದ್ರಲ್ಲಿ. ಬಟ್ ಏನು ಮಾಡೋಕ್ಕೂ ಆಗೋಲ್ಲ, ಎಲ್ಲ ಕಲರ್ಸೂ ತೊಗೋಬೇಕು. ಬಟ್ ಎಲ್ಲ ಟೈಮಲ್ಲೂ ಬ್ಲ್ಯಾಕು ಡಾರ್ಕ್ ಕಲರೇ ಪ್ರಿಫರ್ ಮಾಡೋಕ್ಕಾಗಲ್ವಲ್ಲ. ಸೊ ಸರಿ ಆಯಿತು ಅಂತ ಹೇಳಿ ಇನ್ನು ಕಲೆಕ್ಷನ್ಸ್ ಎಲ್ಲ ನೋಡಿ ಸರಿ ಎಲ್ಲ ನೋಡ್ತಾ ಇದ್ದೀವಿ. ಮತ್ತು ಇನ್ನು ಬೇರೆ ಯಾವುದಾದ್ರೂ ಇದ್ದರೆ ಅಲ್ಲಿ ಫೋಟೋಸ್ ಎಲ್ಲ ಪೇಸ್ಟ್ ಮಾಡಿದರು. ಸೊ ಆ ಥರ ಯಾವುದಾದ್ರೂ ಇದೆಯಾ ಅಂತ ಎಲ್ಲ ಎಲ್ಲಿ ಕೇಳ್ತಾ ಇದ್ದೆ ನಾನು.
ತೋರಿಸ್ಕೊಡಿ ಆ ಥರ ಯಾವ್ದಾರ ಇದ್ದರೆ ಮಗುಗೆ ಅಂತ ಹೇಳಿ. ಬಟ್ ಅದು ಸ್ವಲ್ಪ ದೊಡ್ಡವ್ರಿಗಿತ್ತು. ಸೊ ಈ ಮಗು ಏಜ್ಗೆ ಯಾವುದ್ಯಾವ್ದಿದೆ ಎಲ್ಲ ತೋರಿಸ್ಕೊಟ್ರು. ಇದರಲ್ಲಿ ನಮ್ಮ ಮಗು ಅಲ್ಲಿರೋ ಚೂಡಿದಾರು ಅದೆಲ್ಲ ತೋರಿಸ್ತಿದ್ದಾಳೆ, ಅದು ಬೇಕು ಅಂತ ಎಲ್ಲ ತೋರಿಸ್ತಿದ್ದಾಳೆ. ಸೊ ಅವ್ರ ಡ್ಯಾಡ ಬಂದುಬಿಟ್ಟು ನೀನು ಸ್ವಲ್ಪ ದೊಡ್ಡೋಳಾಗಿ ಮಗಳೇ ಅದೆಲ್ಲ ಹಾಕೋ ಅಂತ ಹೇಳ್ತಿದ್ದಾರೆ. ಸೊ ನಾನು ಅಷ್ಟೊತ್ತಿಗೆ ಬಿಲ್ಲೆಲ್ಲ ಪೇ ಮಾಡಿ ಸರಿ ಆಯಿತು ಅಂತ ಹೇಳಿ ಬಿಲ್ ಪೇಮೆಂಟ್ ಮಾಡಿಬಿಟ್ಟು ನೆಕ್ಸ್ಟ್ ಇನ್ನು ನಾನು ಶಾಪಿಂಗ್ ಮಾಡೋಣ, ನನಗೆ ಡ್ರೆಸ್ ತೊಗೊಳ್ಳೋಣ ಅಂತ ಹೇಳಿ ಮತ್ತು ಹಾಗೆ ಮುಂದಕ್ಕೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಒಂದು ವೇ ಅಲ್ಲೇ ನಡ್ಕೊಂಡು ಹೋಗುವಾಗ ಅಲ್ಲಿ ಅಮ್ಮವಾರಿ ಟೆಂಪಲ್ ಇದೆ, ತುಂಬ ಚೆನ್ನಾಗಿದೆ ನೋಡೋಕ್ಕೆ ಮಾತ್ರ ಎರಡು ಕಣ್ಣು ಸಾಕಾಗಲ್ಲ, ಅಷ್ಟು ಚೆನ್ನಾಗಿದೆ ಟೆಂಪಲ್ ನೋಡೋಕ್ಕೆ. ಮೇ ಬಿ ಏನೋ ಫಂಕ್ಷನ್ ಪೂಜೆ ಇರಬೇಕು, ಅಲಂಕಾರ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸರಿ ಹಾಗೆ ದೇವ್ರನ್ನ ನಮಸ್ಕಾರ ಮಾಡ್ಕೊಂಬರೋಣ ಅಂತೇಳಿ ಒಳಗಡೆ ಹೋಗಿ ನಮಸ್ಕಾರ ಮಾಡಿಕೊಂಡು ಬಂದೆ. ಸೊ ನಮ್ಮ ಚಾರ್ವಿನೂ ನಾನು ಬರ್ತೀನಿ ಮಮ್ಮ, ನಾನು ಬರ್ತೀನಿ ಅಂತಿದ್ಲು. ಇನ್ನು ಮತ್ತೆ ಶೂ ಬಿಚ್ಚಬೇಕು, ಮತ್ತು ಇನ್ನು ಅಲ್ಲಿ ಬಂದರೆ ಅದು ಕೀಳ್ತಾಳೆ ಇದು ಕೀಳ್ತಾಳೆ ಅಂತ ಹೇಳಿ ಇನ್ನು ಅಲ್ಲೇ ಇರೋವಮ್ಮ ಅಂಥೇಳಿ ನಾನೇ ಹೋಗಿ ನಮಸ್ಕಾರ ಮಾಡಿಕೊಂಡು ದೇವ್ರದ್ದು ಕುಂಕುಮ ತೊಗೊಂಬಂದು ಹಣೆಗೆ ಹಚ್ಚಿದೆ. ಮತ್ತು ಇನ್ನು ಸ್ವಲ್ಪ ಮುಂದೆ ಅದೇ ದೇವಸ್ಥಾನ ಆಗಿದ್ದು ನೆಕ್ಸ್ಟ್ ಇನ್ನು ಸ್ವಲ್ಪ ಮುಂದಕ್ಕೆ ಹಾಗೆ ನಡ್ಕೊಂಡು ಹೋದರೆ ಅಲ್ಲಿ ಒಂದು ಟಾಯ್ಸು ಬಂಡಿ ಇಟ್ಟಿರ್ತಾರೆ. ಸೊ ಟಾಯ್ಸ್ ಬಂಡಿ ಪಕ್ಕದಲ್ಲೇ ಒಂದು ಶಾಪ್ ಇದೆ. ಸೊ ತುಂಬ ಚೆನ್ನಾಗಿದೆ ಕಲೆಕ್ಷನ್ಸ್ ಎಲ್ಲ ಅಲ್ಲಿ, ಚೂಡಿದಾರ್ಸ್ ಆಗಿರಲಿ ಎಲ್ಲ. ಸೊ ಹಾಗೆ ನಡ್ಕೊಂಡು ಹೋಗುವಾಗ ಟಾಯ್ಸ್ ಬೇಕು ಅಂತಿದ್ಲು. ಸೊ ಅಲ್ಲಿ ತೋರಿಸ್ತಾ ಇದೆ ಯಾವ್ದು ಬೇಕು ಅಂತ. ಸೊ ಅಲ್ಲೇ ಫಾರ್ ಎವರ್ ಅಂತ ಒಂದು ಶಾಪ್ ಇದೆ ನೋಡಿ, ಇದೇ ಶಾಪು. ಸೊ ಇಲ್ಲಿ ಬ್ಲ್ಯಾಕ್ ಡ್ರೆಸ್ ನೋಡ್ತಾ ಇದ್ದೆ, ಅದು ತೊಗೊಳ್ಳೋಣ ಅಂತ ಹೇಳಿ ತುಂಬ ಇಷ್ಟ ಆಯಿತು ನಂಗೆ ನೋಡಿದ್ದನ್ನು. ಸೊ ಅದಕ್ಕೆ ಇನ್ನು ಬೇರೆ ಥರ ಕಲೆಕ್ಷನ್ಸ್ ಎಲ್ಲ ಇದೆ ಅಲ್ವಾ, ಡಿಸ್ಪ್ಲೇ ಮಾಡಿದ್ದಾರೆ. ಸೊ ನೋಡೋಣ ಅಂಥೇಳಿ ಒಳಗಡೆ ಹೋದ್ವಿ. ಸೊ ನಮ್ಮ ಪಾಪು ಎಲ್ಲಿ ಹೋದ್ರೂ ಪಿಕಬು ಆಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾಳೆ, ಹೈಡ್ ಆ್ಯಂಡ್ ಸಿಕ್ ಬಚ್ಚಿಕೊಂಡ್ಬಿಡ್ತಾಳೆ. ಸೊ ಪಿಕಬು ಆಡ್ತಿದ್ದಾಳೆ ಮಿಡ್ಲಲ್ಲಿ, ಡ್ರೆಸ್ ಮಿಡ್ಲಲ್ಲೆಲ್ಲ ಸೇರಿಕೊಂಡು. ಸೊ ಮತ್ತೆ ಸರಿ ಆಯ್ತು ಹೆಂಗೋ ಹಾಡ್ಕೊತಿದ್ದಾಳಲ್ಲ ಅಂತ ಹೇಳಿ ನಾನು ಡ್ರೆಸ್ ಕಲೆಕ್ಷನ್ಸ್ ನೋಡ್ತಾ ಇದ್ದೆ. ತುಂಬ ಚೆನ್ನಾಗಿದೆ, ಫಾರ್ ಎವರ್ ಅಂತ ಹೇಳಿ ತುಂಬ ರೀಸನಬಲ್ ರೇಟಾಗಿ ಕೊಡ್ತಾರೆ. ಆಮೇಲೆ ನಿಮಗೆ ಅಲ್ಲಿ ಸ್ಟಿಚಬಲ್ ಕೂಡ ಇದೆ, ನಮ್ಗೆ ಆಲ್ಟರ್ನೇಟ್ ಮಾಡ್ಕೋಬೋದು. ಏನಾದರೂ ಲೈಕ್ ಲೂಸ್ ಇದ್ದರೆ ಎಲ್ಲ ಸೈಡ್ಸಲ್ಲಿ ಮತ್ತು ಸ್ಲೀವ್ಸ್ ಎಲ್ಲ ಅಟ್ಯಾಚ್ ಮಾಡ್ಕೊಳ್ಳೋಕ್ಕೆಲ್ಲ ಕಲೆಕ್ಷನ್ಸ್ ತುಂಬ ಚೆನ್ನಾಗಿದೆ. ಮತ್ತು ಮಸ್ಲಿನ್ ಕಾಟನ್ನಲ್ಲಿ ಫ್ರಾಕ್ಸ್ ಸಖತ್ತಾಗಿದೆ. ನಮ್ಗೆ ಇನ್ಸ್ಟಾನಲ್ಲಾಗಲಿ ಬೇರೆ ಪೇಜಲ್ಲಾಗಲಿ ಎಲ್ಲೂ ಸಿಗಲ್ಲ. ನಾನು ನೋಡಿರೋ ಹಾಗೆ ಕಾಸ್ಟ್ ಬಂದು ತುಂಬನೇ ಇರುತ್ತೆ ಇನ್ಸ್ಟಾಗ್ರಾಮಲ್ಲೂ. ಬಟ್ ನಾವು ಏನಂದರೆ ನಾವು ಫೇಸ್ ಟು ಫೇಸ್ ನೋಡಿ ತೊಗೊಂಡು ಕ್ವಾಲಿಟಿ ಟಚ್ ಮಾಡಿ ತೊಗೊಳೋದಕ್ಕೂ ಮತ್ತು ನಾವು ಇನ್ಸ್ಟಾನಲ್ಲಿ ಎಲ್ಲ ಪೇಜಲ್ಲಿ ನೋಡಿ ಬುಕ್ ಮಾಡ್ಕೊಳ್ಳೋದಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತಲ್ವ. ನಾವು ಇಲ್ಲರೂ ಡೈರೆಕ್ಟಾಗಿ ಹೋಗಿ ಪರ್ಚೇಸ್ ಮಾಡ್ಕೊಬೋದು. ಸೊ ನಾವು ಕ್ವಾಲಿಟಿನೂ ಹೇಗಿದೆ ಏನು ಅಂತ ಎಲ್ಲ ಚೆಕ್ ಮಾಡ್ಬೋದು. ಸೊ ಇದು ಕಾಟನ್ ಪ್ಯೂರಾ ಅಲ್ವಾ ಅಂತ. ಸೊ ಇದಂತೂ ತುಂಬ ಇಷ್ಟ ಆಯಿತು ನನಗೆ, ಈ ಮಸ್ಲಿನ್ ಕಾಟನ್ ಫ್ರಾಕು 3/4. ಸೊ ಅದು ತೊಗೊಳ್ಳೋಣ ಅಂತ ಹೇಳಿ ಡಿಸೈಡ್ ಆದೆ. ಸೊ ಅದು ನೋಡಿ ನಾನು ಜಸ್ಟ್ ಟ್ರಯಲ್ ಸುಮ್ಮನೆ ಮೇಲೆ ಇಟ್ಕೊಂಡು ನೋಡ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಆ್ಯಂಡ್ ಒನ್ಸ್ ಅಗೇನ್ ಐ ಆಮ್ ಟೆಲ್ಲಿಂಗ್ ಯು ಗಾಯ್ಸ್, ಸೀರಿಯಸ್ಲಿ ತುಂಬ ರೀಸನಬಲ್ ರೇಟ್ ಆಗಿದೆ ಗಾಯ್ಸ್. ಮಸ್ಲಿನ್ ಕಾಟನ್ ಫ್ರಾಕ್ಸ್ ಅಂತೂ 500 ಅಲ್ಲ 600 ಅಲ್ಲ. ಒಂದು ಸರಿ ಹೋಗಿ ವಿಸಿಟ್ ಮಾಡಿ ನೋಡಿ, ಫಾರ್ ಎವರ್ ಅಂತ ಶಾಪು. ಸೊ ಇನ್ ಕೇಸ್ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ, ನಂದೂಸ್ ಚಾನಲಿನ ಕಡೆಯಿಂದ ಬಂದಿದ್ದೀವಿ ಅಂತ ಹೇಳಿದವ್ರಿಗೆ ಇನ್ನೂ ತುಂಬ ಕಡಿಮೆಯಾಗಿ ಡಿಸ್ಕೌಂಟ್ ಮಾಡಿ ಕೊಡ್ತಾರೆ. ಸೊ ಈವನ್ ಲೆಹೆಂಗಾ ಆಗಿರ್ಬೋದು ಮತ್ತು ಪ್ಲಾಜೋ ಪ್ಯಾಂಟ್ಸ್ ಡ್ರೆಸ್ಸಸ್ ಆಗಿರ್ಬೋದು, ತುಂಬ ಅಂದರೆ ತುಂಬ ಚೆನ್ನಾಗಿದೆ ಕಲೆಕ್ಷನ್ಸು. ಸೊ ಒನ್ಸ್ ನೋಡಿ. ಸೊ ನಾನಿಲ್ಲಿ ನಿಮಗೆ ನಂಬರ್ ಕೂಡ ಮೆನ್ಷನ್ ಮಾಡಿದ್ದೀನಿ, ನೀವು ನೋಡ್ತಿರ್ಬೋದು ಅಲ್ಲಿ ಬೋರ್ಡು ಇದೆ ಅಲ್ವಾ. ಸೊ ಅಲ್ಲಿ ನಂಬರ್ ಕೂಡ ಇದೆ, ಸೊ ಮೆನ್ಷನ್ ಮಾಡಿದ್ದೀನಿ. ಅದಾದಮೇಲೆ ಬಿಲ್ಲೆಲ್ಲ ಪೇ ಮಾಡಿ ನಾವು ಹೊಟ್ಟೆ ಹಶು ಆಗ್ತಿತ್ತು. ಸೊ ಹೋಗೋಣ ಏನಾದ್ರು ತಿನ್ಕೊಂಬರೋಣ ಅಂತ ಹೇಳಿ ಮತ್ತೆ ನಾವು ಅಲ್ಲಿ ವೆಸ್ಟ್ ಸೈಡ್ ಇದೆ ಅಲ್ವಾ, ಸೊ ಆ ಕಡೆ ಹೋಗ್ತಾಯಿದ್ವಿ. ವೆಸ್ಟ್ ಸೈಡ್ ಆಪೋಸಿಟೇ ಶ್ರೀಜ ಲಸ್ಸಿ ಬಾರ್ ಅಂತ ಹೇಳಿ. ನಾನು ಯಾವಾಗ ಕಮರ್ಷಿಯಲ್ ಶಿವಾಜಿನಗರ್ಗೆ ಬಂದರೂ ಇಲ್ಲಿ ಮಾತ್ರ ತಿಂದೇ ಹೋಗಲ್ಲ ನಾನು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ, ಅಲ್ಟಿಮೇಟಾಗಿರುತ್ತೆ ಫುಡ್ಡು ಮಾತ್ರ. ಅದಕ್ಕೆ ನಾನು ಯಾವಾಗಲೂ ಲಸ್ಸಿ ಬಾರ್ ಅಂದಿದ ತಕ್ಷಣ ಎಲ್ಲರೂ ಬಾರ್ ಅಂದ್ಕೊಂಬಿಟ್ಟಿರ, ಅದು ಜಸ್ಟೇ ಒಂದು ತುಂಬ ಚಿಕ್ಕದಾಗಿರೋ ಒಂದು ರೆಸ್ಟೋರೆಂಟು. ಆ ಚಿಕ್ಕದಾಗೆ ಚೊಕ್ಕದಾಗಿ ಅಷ್ಟು ನೀಟಾಗಿ ಅಷ್ಟು ಹೈಜೀನಾಗಿ ಕೊಡ್ತಾರೆ. ಅಲ್ಲಿ ಕೂತ್ಕೊಳ್ಳೋಕ್ಕೂ ಅಷ್ಟು ಪೀಸ್ಫುಲ್ಲಾಗಿರುತ್ತೆ, ತುಂಬ ಚೆನ್ನಾಗಿದೆ ಎನ್ವಿರಾನ್ಮೆಂಟ್ ಮಾತ್ರ. ಮೇಲೇನೂ ನಾವು ಕೂತ್ಕೊಬೋದು, ಕೆಳಗಡೆನೂ ಇದೆ ಸ್ಪೇಸ್ ಕೂತ್ಕೊಳ್ಳೋಕ್ಕೆ ಎಲ್ಲ. ಮಕ್ಕಳು ಆಟ ಆಡೋಕ್ಕೆ ಅಲ್ಲಿ ಇಲ್ಲಿ ಓಡಾಡಿಕೊಂಡು ನೋಡಿಕೊಂಡು ಅದು ಇದು ತಿನ್ಸೋಕ್ಕೂ ತುಂಬ ಚೆನ್ನಾಗಿದೆ. ಸೊ ನಾನು ಅಲ್ಲಿ ತುಂಬ ಇಷ್ಟಪಟ್ಟು ತಿನ್ನೋದಂದರೆ ವೈಟ್ ಪಾಸ್ತಾ, ಆಮೇಲೆ ಸ್ಯಾಂಡ್ವಿಚ್ಚು, ವೆಜ್ ಸ್ಯಾಂಡ್ವಿಚ್ ಆಗಿರಲಿ, ಮತ್ತು ಫ್ರೆಂಚ್ ಫ್ರೈಸು, ಮತ್ತು ಪಿಜ್ಜಾ, ನಿಮ್ಗೆ ಯಾವ ಥರ ಚಾಟ್ಸ್ ಇದು ಬೇಕು. ಸೊ ಎಲ್ಲ ಅವೈಲೇಬಲ್ ಇದೆ. ಒಂದು ಸರಿ ಹೋಗಿ ವಿಸಿಟ್ ಮಾಡಿ, ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ.
ನಾನು ಕಮರ್ಷಿಯಲ್ಗೆ ಶಾಪಿಂಗ್ ಅಂತ ಬಂದರೆ ಇಲ್ಲಿ ಮಾತ್ರ ಮಿಸ್ ಮಾಡಲ್ಲ ನಾನು ತಿಂದಿರ. ಇಲ್ಲಿ ತಿಂದೆ ಅಂತೂ ಹೋಗಲ್ಲ. ವೆಸ್ಟ್ ಸೈಡ್ ಆಪೋಸಿಟ್ಟೇ ಇರುತ್ತೆ ಶ್ರೀಜಯ ಲಸ್ಸಿ ಬಾರ್ ಅಂತ ಹೇಳಿ. ವಿಡಿಯೋ ನೋಡ್ತಿರೋರು ಯಾರೇ ಆಗಿರಲಿ ಶಿವಾಜಿನಗರ್ ಹೋದಾಗ ಶಾಪಿಂಗ್ಗೆ ಇಲ್ಲೊಂದು ಸರಿ ವಿಸಿಟ್ ಮಾಡಿ ನೋಡಿ, ಲಸ್ಸಿ ಬಾರಲ್ಲಿ ಟೇಸ್ಟ್ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಸೊ ನನ್ನ ವಿಡಿಯೋ ನೋಡ್ತಿರೋ ಪ್ರತಿಯೊಬ್ಬರಿಗೂ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ಈ ವಿಡಿಯೋನ ಇಲ್ಲೇ ಮುಗಿಸ್ತಿದ್ದೀನಿ ಗಾಯ್ಸ್. ನೆಕ್ಸ್ಟ್ ವಿಡಿಯೋನಲ್ಲಿ ನಾನು ಏನೆಲ್ಲ ಪರ್ಚೇಸ್ ಮಾಡಿದ್ದೀನಿ, ನಾನು ಏನೆಲ್ಲ ಶಾಪಿಂಗ್ ಮಾಡಿದ್ದೀನಿ ಕಮರ್ಷಿಯಲಲ್ಲಿ ಶಿವಾಜಿನಗರಲ್ಲಿ ಅಂತ ಹೇಳಿ ನಾನು ಅದೊಂದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಸೊ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಬಾಯ್ ಗಾಯ್ಸ್.